ವೆಲ್ಕಮ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾನ್ಫಿಡೆನ್ಸ್ ಅಕಾಡೆಮಿ. ಇವತ್ತು ನಾವು ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್ಸ್ಗಳನ್ನು ಸೊಲ್ಯೂಷನ್ ಮಾಡೋಣ. 1 ಮಾರ್ಕ್ಸಿಂದ ಪಿ ಯು ಬೋರ್ಡ್ನವ್ರು ಏನು ಮಾಡಿದ್ದಾರೆ ಅಂದರೆ ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್ ಮತ್ತು ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾರೆ. ಆ ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್ ಆನ್ಸರ್ಸನ್ನು ನಾವು ನೋಡೋಣ. ಟ್ರೂ ಇದೆ ಮತ್ತು ಫಾಲ್ಸ್ ಇದೆ ಅಥವಾ ಫಾಲ್ಸ್ ಇದೆ ಅಂದರೆ ನಾವು ಈ ಎಂಟ್ರಿಯನ್ನು ಅರ್ಥ ಮಾಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಆ ಒಂದು ಎಂಟ್ರಿಯನ್ನು ಅರ್ಥ ಮಾಡ್ಕೊರಿ. ಸಾಲ್ವ್ ಮಾಡೋದಷ್ಟೇ ಅಲ್ಲ, ಇಲ್ಲಿ ನೀವು ನೋಡ್ಕೊತೀರಿ ಟ್ರೂ ಇದೆ ಟ್ರೂ ಅಂತ ಬರ್ಕೊಂತೀರಿ, ಫಾಲ್ಸ್ ಇದೆ ಫಾಲ್ಸ್ ಅಂತ ಅದು ದೊಡ್ಡ ಮಾತಲ್ಲ. ನಾವು ಈ ಕಾಲೇಜ್ನಲ್ಲಿ ಹೋಗಿ ನಾವು ತೋರಿಸಿ ನೋಡ್ರಿ ಸರ್ ಇದು ಟ್ರೂ ಇದೆ ಫಾಲ್ಸ್ ಇದೆ ಅಂತ ಹೇಳೋಕ್ಕಿಂತ ಬದಲು ನಾವು ಆ ಎಂಟ್ರಿಯನ್ನು ಅರ್ಥ ಮಾಡ್ಕೊಳೋದು ಒಳ್ಳೆಯದು. ಯಾಕೆಂದರೆ ಆ ಎಂಟ್ರಿನಲ್ಲಿ ಸ್ವಲ್ಪ ಟ್ವಿಸ್ಟ್ನು ಮಾಡ್ಬೋದು. ಎಕ್ಸಾಮ್ನಲ್ಲಿ ಕೇಳುವಾಗ ಏನು ಟ್ವಿಸ್ಟ್ ಮಾಡ್ತಾ ನೀವೇನು ಮಾಡಿರ್ತೀರಿ, ಇಲ್ಲಿ ಓದಿರ್ತೀರಿ ಫಸ್ಟ್ನೇದು ಟ್ರೂ ಸೆಕೆಂಡ್ನೇದು ಫಾಲ್ಸ್, ಆ ಥರ ಅಲ್ಲ. ಅದು ಎಂಟ್ರಿ ಏನಿದೆ ಅಂತ ನೀವೇನು ಮಾಡಬೇಕು, ಅಬ್ಸರ್ವ್ ಮಾಡ್ಕೋಬೇಕಾಗ್ತಾಯಿದೆ. ಓಕೆ, ಜಸ್ಟ್ ಅದೇ ಹೇಳ್ತಾ ಇದ್ದೀನಿ. ಫಸ್ಟ್ ನೀವೇನು ಮಾಡಿರಿ ಅಂದರೆ ಯಾವುದು ಟ್ರೂ ಇದೆ ಮತ್ತು ಯಾಕೆ ಟ್ರೂ ಇದೆ. ಟ್ರೂ ಅಂದರೆ ಟ್ರೂ ನಮ್ಮ ಸರ್ ಹೇಳ್ಯಾರ ಟ್ರೂ ಅಂದರೆ ಟ್ರೂ ಅಲ್ಲ, ಅಂದರೆ ಯಾಕೆ ಟ್ರೂ ಇದೆ ಯಾಕೆ ಫಾಲ್ಸ್ ಇದೆ ಅಂತ ನಾವೇನು ಮಾಡ್ಬೇಕು, ಅದರ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಅದನ್ನು ಅರ್ಥ ಮಾಡ್ಕೋಬೇಕು. ರೈಟ್, ನೋಡೋಣ ಟ್ರೂ ಆ್ಯಂಡ್ ಫಾಲ್ಸ್. ಫಸ್ಟ್ ಟ್ರೂ ಆರ್ ಫಾಲ್ಸ್ ಟೈಪ್ಸ್ ಕ್ವಶನ್ಸ್ ಅಂದರೆ 10 ಕ್ವಶನ್ಸ್ ಕೊಟ್ಟಿದ್ದಾನೆ. ಏನೇನು ಹೇಳ್ತಾ ಇದ್ದಾನೆ ಮೊದಲು ಅದನ್ನು ನೋಡಿ ಆ ಎಂಟ್ರಿಯನ್ನು ಅರ್ಥ ಮಾಡಿಕೊಂಡು ಅದು ಟ್ರೂ ಇದೆ ಅಥವಾ ಫಾಲ್ಸ್ ಇದೆ ಅಂತ ಫಸ್ಟ್ ನೀವು ಜಜ್ಮೆಂಟ್ ಮಾಡಿರಿ. ನಿಮ್ಮ ಜಜ್ಮೆಂಟ್ ಮತ್ತು ಆಂಟಿಮೆಂಟಿ ಮಾಡಿ ಜಜ್ಮೆಂಟ್ ಮಾಡಬೇಡ್ರಿ, ಕೇವಲ ಆ ಎಂಟ್ರಿಯನ್ನು ನೋಡಿಕೊಂಡು ಜಜ್ಮೆಂಟ್ ಮಾಡಿರಿ. ಜಜ್ಮೆಂಟ್ ಮಾಡಿದ ಮೇಲೆ ನಾನು ಹೇಳಿದ ಆನ್ಸರಿಗೆ ನಿಮಗೆ ಸಫಿಷಿಯೆಂಟ್ ಅನಿಸ್ತಾ ಇದೆ ಇಲ್ಲ ಅಂತ ಗೊತ್ತಾಗ್ತೈತೆ. ಈಗ ನಾನು ಹೇಳಿದ ಮೇಲೆ ನೀವು ಹೋದರೆ ನಾನು ಹೇಳಿದ್ದೆ ಕರೆಕ್ಟ್ ಅನಿಸ್ತೈತೆ, ಬಟ್ ನೀವು ಮೊದಲು ಜಜ್ಮೆಂಟ್ ಮಾಡಿದ ಮೇಲೆ ಒಂದು ವೇಳೆ ನೀವು ಹೇಳಿದ್ದು ನಾನು ಹೇಳಿದ್ದು ವ್ಯತ್ಯಾಸ ಆದರೆ ನಿಮಗೆ ಯಾಕೆ ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗ್ತೈತೆ. ಅದಕ್ಕಾಗಿ ಯಾವುದೇ ಆನ್ಸರ್ ನಾನು ಹೇಳೋಕ್ಕಿಂತ ಮುಂಚೆ ನೀವೇ ಮೊದಲೇ ಜಡ್ಜ್ಮೆಂಟ್ ಮಾಡೋದು ಪ್ರಯತ್ನ ಮಾಡಿರಿ. ಅದು ತಪ್ಪಿರಲಿ ಸರಿ ಇರಲಿ, ನಮ್ಮದೇನೆ ಹೋಗ್ತಾ ಇದೆ. ಓಕೆ ಲೆಟ್ ಅಸ್ ಡಿಸ್ಕಸ್. ಫಸ್ಟ್ ಟ್ರೂ ಆರ್ ಫಾಲ್ಸ್ ಟೈಪ್ಸ್ ಕ್ವಶನ್ಸ್. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ಎ ಸಮರಿ ಆಫ್ ಆಲ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್. ಏನು ಹೇಳ್ತಾ ಇದ್ದಾನೆ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟು ಈ ಸಮರಿ. ನಾವು ಮೀನಿಂಗ್ನಲ್ಲಿ ನೋಡಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ಎ ಸಮರಿ ಆಫ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದೆ. ಇಲ್ಲಿನೂ ಅದೇ ಹೇಳ್ತಾ ಇದ್ದಾನೆ, ಬಟ್ ಯಾವುದ್ರದ್ದು ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇದ್ದಾನೆ ನೋಡ್ರಿ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ಎ ಸಮರಿ ಆಫ್ ಆಲ್ ಕ್ಯಾಪಿಟಲ್ ರಿಸಿಪ್ಟ್ ಆ್ಯಂಡ್ ಕ್ಯಾಪಿಟಲ್ ಪೇಮೆಂಟ್ಸ್ ಅಂತ ಹೇಳ್ತಾ ಇದ್ದಾನೆ. ಓಕೆ ವಿದ್ಯಾರ್ಥಿಗಳೇ, ಮತ್ತೆ ನೋಡೋಣ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ಎ ಸಮರಿ ಆಫ್ ಆಲ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಪ್ರಕಾರ ಇದು ಏನಾಗ್ತೈತೆ, ಜಸ್ಟ್ ಗೆಸ್ ಮಾಡಿರಿ. ಇದರ ಅರ್ಥ ನೋಡೋಣ. ಜಸ್ಟ್ ಇದು ಫಾಲ್ಸ್ ಆಗ್ತೈತೆ. ಯಾಕೆ ಫಾಲ್ಸ್ ಆಗ್ತೈತೆ ಅದು ಇಂಪಾರ್ಟೆಂಟ್. ಯಾಕೆಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಈಸ್ ಎ ಸಮರಿ ಆಫ್ ಆಲ್ ಕ್ಯಾಪಿಟಲ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಏನ್ರಿ, ಸಮರಿ ಆಫ್ ಆಲ್ ಕ್ಯಾಪಿಟಲ್ ರಿಸಿಪ್ಟ್ ರೆವೆನ್ಯೂ ರಿಸಿಪ್ಟ್, ಕ್ಯಾಪಿಟಲ್ ಪೇಮೆಂಟ್ಸ್ ರೆವೆನ್ಯೂ ಪೇಮೆಂಟ್ಸ್. ಅಂದರೆ ಎರಡೂ ಎಂಟ್ರಿ ಬರ್ತವೆ. ಯಾವುದರಲ್ಲಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಕ್ಯಾಪಿಟಲ್ ಎಂಟ್ರಿನೂ ಬರ್ತೈತೆ ಮತ್ತು ರೆವೆನ್ಯೂ ಎಂಟ್ರಿನೂ ಬರ್ತವೆ. ಅದಕ್ಕಾಗಿ ಈತ ಏನು ಹೇಳ್ತಾ ಇದ್ದಾನೆ, ಬರೀ ಕ್ಯಾಪಿಟಲ್ ಇಂದ ಕೊಟ್ಟಿದ್ದಾನೆ. ಅದಕ್ಕಾಗಿ ಇದೇನಾಗ್ತದೆ, ನಮಗೆ ಫಾಲ್ಸ್ ಅಂತ ಆಗ್ತಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಎರಡನೇದ್ದು ಏನು ಹೇಳ್ತಾ ಇದ್ದಾನೆ, ಇಫ್ ದ ಸ್ಪೋರ್ಟ್ಸ್ ಫಂಡ್ ಈಸ್ ಮೇಂಟೈನ್. ಯಾವುದ್ರಿ, ಸ್ಪೋರ್ಟ್ಸ್ ಫಂಡ್. ನಾನು ಹೇಳಿದೆ ನಿಮಗೆ ಸ್ಪೋರ್ಟ್ಸ್ ಫಂಡ್ ಅಂದಿದ್ದ ಕೂಡಲೇ ಅದು ಕ್ಯಾಪಿಟಲೈಸ್ ಆಗ್ತೈತೆ ಅಂತ. ರೈಟ್, ಫಂಡ್. ಇಫ್ ದ ಸ್ಪೋರ್ಟ್ಸ್ ಫಂಡ್ ಈಸ್ ಮೇಂಟೈನ್ ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್. ಏನು ಹೇಳ್ತಾ ಇದ್ದಾನೆ, ಎಕ್ಸ್ಪೆನ್ಸಸ್ ಅಂತ ಬರ್ತಾ ಇದೆ. ಎಕ್ಸ್ಪೆನ್ಸಸ್ ವಿಲ್ ಬಿ ಶೌನ್ ಆನ್ ದ ಡೆಬಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಆಲ್ಮೋಸ್ಟ್ ಆಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಯಾವುದೇ ಎಕ್ಸ್ಪೆನ್ಸಸ್ ಬರ್ತವೆ. ಆದರೆ ಇದು ಏನಾಗ್ತೈತೆ, ಫಾಲ್ಸ್ ಆಗ್ತೈತೆ. ಯಾಕೆ ಫಾಲ್ಸ್ ಆಗ್ತೈತೆ, ಇಫ್ ದ ಸ್ಪೋರ್ಟ್ಸ್ ಫಂಡ್ ಈಸ್ ಮೇಂಟೈನ್ ಅಂದರೆ ಸ್ಪೋರ್ಟ್ಸ್ ಫಂಡ್ ಅಂತ ಯಾವುದೇ ಎಕ್ಸ್ಪೆನ್ಸಸ್ ಆಗಲಿ ಅದರ ಫಂಡ್ ಅಂತ ಒಂದು ಆಪ್ಷನ್ ಇದ್ದರೆ ಅದನ್ನು ನಾವು ರಿಸಿಪ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ತಗೊಳಲ್ಲ. ಇದೊಂದು ಮೈಂಡ್ನಲ್ಲಿರಲಿ. ಯಾಕೆಂದರೆ ಭಾಳ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಆಗ್ಬಿಡ್ತೈತೆ. ಏನಂತ, ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್ ಬರ್ತವೆ, ಬಟ್ ಅದರಲ್ಲಿ ಸ್ಪೋರ್ಟ್ಸ್ ಫಂಡ್ ಅಂತ ಇರಲ್ಲ. ಯಾವಾಗ ಯಾವುದೇ ಫಂಡ್ ಅಂತ ಕೊಟ್ಟು ಅದರ ಎಕ್ಸ್ಪೆನ್ಸಸ್ ಕೊಟ್ಟರೆ ಅದು ಡೈರೆಕ್ಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೋಗ್ತವೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರಲ್ಲ. ಅದಕ್ಕಾಗಿ ಇದನ್ನ ಏನಾಗ್ತೈತೆ, ಫಾಲ್ಸ್ ಆಗ್ತೈತೆ. ನೆಕ್ಸ್ಟ್ ನೋಡೋಣ. ಮೂರನೇದು ಏನು ಹೇಳ್ತಾ ಇದೆ, ದ ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ಬ್ಯಾಲೆನ್ಸ್ ಉಳಿದಿದ್ದು ಫಿಗರ್
ಆನ್ ಕ್ರೆಡಿಟ್ ಸೈಡ್, ಯಾವ ಸೈಡ್? ಕ್ರೆಡಿಟ್ ಸೈಡ್ ಅಂತ ಹೇಳ್ತಾ ಇದ್ದಾನೆ. ಡೆಬಿಟ್ ಮತ್ತು ಕ್ರೆಡಿಟ್ ಮೈಂಡ್ನಲ್ಲಿ ಬಂದ್ಬಿಡ್ಬೇಕು. ಕ್ವಶನ್ ಓದ್ತಾ ಇದ್ದಿದ್ದ ಕೂಡಲೇ ಮುಂದೆ ನಿಮ್ಮ ಕಣ್ಣು ಮುಂದೆ ಪಿಕ್ಚರ್ ಬಂದರೆ ಇನ್ನೂ ಈಸಿಯಾಗಿ ನೀವು ಪರ್ಫೆಕ್ಟ್ ಆಗಿದ್ದೀರ ಅಂತ ಅರ್ಥ. ನೋಡೋಣ. ದ ಬ್ಯಾಲೆನ್ಸಿಂಗ್ ಫಿಗರ್ ಆನ್ ಕ್ರೆಡಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಯಾವುದ್ರದ್ದು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಏನು ಬರ್ತಾವೆ? ಇನ್ಕಮ್ಸ್ ಬರ್ತಾವೆ. ದ ಬ್ಯಾಲೆನ್ಸಿಂಗ್ ಫಿಗರ್ ಆನ್ ಕ್ರೆಡಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡಿನೋಟ್ಸ್ ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ಇನ್ಕಮ್ಸ್ ಅಥವಾ ಡೆಫಿಸಿಟ್ ಅಂತಾನು ಹೇಳ್ತೀವಿ. ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದಾನೆ. ನಿಮ್ಮ ಪ್ರಕಾರ ಗೆಸ್ ಮಾಡಿರಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ದ ಬ್ಯಾಲೆನ್ಸಿಂಗ್ ಫಿಗರ್ ಆನ್ ಕ್ರೆಡಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡಿನೋಟ್ಸ್ ಅಂದರೆ ಹೇಳ್ತಾ ಇದೆ, ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ? ಎಕ್ಸಸ್ ಜಾಸ್ತಿ ಆಫ್ ಎಕ್ಸ್ಪೆನ್ಸಸ್ ಓವರ್ ಇನ್ಕಮ್ಸ್. ರೈಟ್? ಜಸ್ಟ್ ನಾವು ಇದೆ ಟ್ರೂ ಇದೆ ಫಾಲ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಏನು ಇರ್ತೈತಿ ಇದು ಟ್ರೂ ಇದೆ. ಯಾಕೆ ಟ್ರೂ ಇದೆ? ಯಾಕೆಂದರೆ ಡೆಬಿಟ್ ಸೈಡ್ ಏನು ಬರ್ತಾವೆ? ಎಕ್ಸ್ಪೆಂಡಿಚರ್ ಸೈಡ್ ಬರ್ತಾವೆ. ಕ್ರೆಡಿಟ್ ಸೈಡ್ ಏನು ಬರ್ತಾವೆ? ಇನ್ಕಮ್ಸ್ ಬರ್ತಾವೆ. ರೈಟ್? ಯಾವಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾವೆ ಆವಾಗ ನಾವು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ತೊಗೊತೀವಿ. ಏನಂತ ತೊಗೊತೀವಿ? ಡೆಫಿಸಿಟ್. ಆ ಡೆಫಿಸಿಟಿಗೆ ನಾವು ಏನಂತ ಹೇಳ್ತೀವಿ? ಡೆಫಿಸಿಟಿಗೆ ಏನಂತ ಹೇಳ್ತೀವಿ? ಎಕ್ಸಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ಇನ್ಕಮ್ ಅಂತ ಹೇಳ್ತೀವಿ. ಅಂದರೆ ಇನ್ಕಮ್ಗಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಇದಾವೆ ಯಾವಾಗ? ಡೆಬಿಟ್ ಸೈಡ್ ಜಾಸ್ತಿ ಇದ್ದರೆ. ರೈಟ್? ಆತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ದ ಬ್ಯಾಲೆನ್ಸಿಂಗ್ ಫಿಗರ್ ಆನ್ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದರೆ ಅದಕ್ಕೆ ಯಾವ್ದು ಅಕೌಂಟ್ನಲ್ಲಿ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ. ಅದೇನು ಹೇಳ್ತಾ ಇದೆ? ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ? ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ಇನ್ಕಮ್ಸ್. ಅದಕ್ಕಾಗಿ ಅದು ಟ್ರೂ ಇದೆ. ಒಂದು ವೇಳೆ ಆತ ಏನು ಕೇಳ್ಬೋದು? ಎಕ್ಸೆಸ್ ಆಫ್ ಎಕ್ಸ್ಪೆನ್ಸಸ್ ಓವರ್ ಇನ್ಕಮ್ ಬದಲು ಡೆಫಿಸಿಟ್ ಕೇಳ್ಬೋದು. ಅದನ್ನು ಟ್ರೂ ಆಗ್ತೈತೆ. ಒಂದು ವೇಳೆ ಆತ ಏನಾದರೆ ದ ಬ್ಯಾಲೆನ್ಸಿಂಗ್ ಫಿಗರ್ ಆನ್ ಕ್ರೆಡಿಟ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಡಿನೋಟ್ಸ್ ಸರ್ಪ್ಲಸ್ ಅಂತ ಹೇಳಿದ್ರೆ ರಾಂಗ್ ಆಗ್ತೈತೆ. ಯಾಕೆಂದರೆ ಸರ್ಪ್ಲಸ್ ಡೆಬಿಟ್ ಸೈಡ್ ಬರ್ತೈತೆ. ಓಕೆ? ಡೆಫಿಸಿಟ್ ಕ್ರೆಡಿಟ್ ಸೈಡ್ ಬರ್ತೈತೆ. ಇನ್ನೊಂದ್ಸಲ ಮುಂದೆ ಮತ್ತೆ ಬಂದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ 4ನೇದು ನೋಡೋಣ. 4ನೇದು ಏನು ಹೇಳ್ತಾ ಇದೆ? ಸ್ಕಾಲರ್ಶಿಪ್ಸ್ ಗ್ರಾಂಟೆಡ್ ಟು ಸ್ಟೂಡೆಂಟ್ಸ್ ಔಟ್ ಆಫ್ ಫಂಡ್ಸ್. ಮತ್ತೆ ಫಂಡ್ಸ್ ಅಂತ ಬಂತು. ಫಂಡ್ಸ್ ಅಂತ ಯಾವುದೇ ಬರ್ತಾವೆ ಅದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರಲ್ಲ. ಮೈಂಡ್ನಲ್ಲಿ ಇರಲಿ. ಸ್ಕಾಲರ್ಶಿಪ್ಸ್ ಗ್ರಾಂಟೆಡ್ ಟು ಸ್ಟೂಡೆಂಟ್ಸ್ ಔಟ್ ಆಫ್ ಫಂಡ್ಸ್ ಪ್ರೊವೈಡೆಡ್ ಬೈ ದ ಗೌರ್ಮೆಂಟ್ ವಿಲ್ ಬಿ ಡೆಬಿಟೆಡ್ ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ನಾವು ಡೆಬಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಇದು ಏನಾಗ್ತಿದ್ರೆ ಫಾಲ್ಸ್. ಯಾಕೆ ಫಾಲ್ಸ್? ಯಾಕೆಂದರೆ ಯಾವುದೇ ಫಂಡ್ ಅಂತ ಬಂದರೆ ಆ ಫಂಡಿಗೆ ಸಂಬಂಧಪಟ್ಟ ಎಂಟ್ರಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರಲ್ಲ. ಆತ ಬರ್ತೈತೆ ಅಂತ ಹೇಳ್ತಾ ಇದ್ದಾನೆ. ಸೊ ಅದು ಏನಾಗ್ತೈತೆ? ಫಾಲ್ಸ್. ನೆಕ್ಸ್ಟ್ 5ನೇದು ನೋಡೋಣ. 5ನೇದು ಏನು ಹೇಳ್ತಾ ಇದೆ? ರೈಟ್. ಡೊನೇಷನ್ಸ್ ಫಾರ್ ಸ್ಪೆಸಿಫಿಕ್ ಪರ್ಪಸ್ ಆರ್ ಆಲ್ವೇಸ್ ಕ್ಯಾಪಿಟಲೈಸ್. ಸ್ಪೆಸಿಫಿಕ್ ಪರ್ಪಸ್ ಅಂದರೆ ಏನಂತ ನಾನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ರೈಟ್? ಸ್ಪೆಸಿಫಿಕ್ ಅಂದರೆ ಯಾವುದೇ ಒಂದು ಪಾರ್ಟಿಕ್ಯುಲರ್ ಆಗಿ ಕೊಟ್ಟ ಒಂದು ಪಾರ್ಟಿಕ್ಯುಲರ್ ಕೆಲಸಕ್ಕೆ ಕೊಟ್ಟಂಥ ಹಣ ಡೊನೇಷನ್. ರೈಟ್? ಫಾರ್ ಸ್ಪೆಸಿಫಿಕ್ ಪರ್ಪಸ್ ಆರ್ ಆಲ್ವೇಸ್ ಕ್ಯಾಪಿಟಲೈಸ್. ಇದು ಟ್ರೂ. ಅಂದರೆ ಯಾವುದೇ ಒಂದು ಸ್ಪೆಸಿಫಿಕ್ ಕೆಲಸಕ್ಕೆ ಕೊಟ್ಟಂಥ ಯಾವುದೇ ಡೊನೇಷನನ್ನು ಏನಂತ ಹೇಳ್ತೀವಿ? ಕ್ಯಾಪಿಟಲೈಸ್ ಅಂತ ಹೇಳ್ತೀವಿ. ರೈಟ್? ಇದು ಟ್ರೂ ಇದೆ. ನೆಕ್ಸ್ಟ್ 6ನೇದು ನೋಡೋಣ. 6ನೇದು ಏನು ಹೇಳ್ತಾ ಇದ್ದಾನೆ? ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಈಸ್ ಪ್ರಿಪೇರ್ಡ್. ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಹಾಕ್ತೀವಿ. ವೆನ್ ಯಾವಾಗಂದರೆ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡ್ ಈಸ್ ನಾಟ್ ಗಿವನ್. ಏನು ಹೇಳ್ತಾ ಇದ್ದಾನೆ? ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಹಾಕಬೇಕಂತ ಹೇಳ್ತಾ ಇದ್ದಾನೆ. ಪ್ರಿಪೇರ್ಡ್ ಅಂದರೆ ತಯಾರು ಮಾಡಬೇಕು. ಯಾವಾಗ? ವೆನ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಫಂಡ್ ಈಸ್ ನಾಟ್ ಗಿವನ್. ಕ್ಯಾಪಿಟಲ್ ಫಂಡ್ ಕೊಟ್ಟಿಲ್ಲ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನು ಹಾಕಬೇಕಂತ ಹೇಳ್ತಾ ಇದ್ದಾನೆ. ರೈಟ್? ಇದು ಟ್ರೂ ಇದೆ. ಯಾವಾಗ ನಮಗೆ ಕ್ಯಾಪಿಟಲ್ ಫಂಡ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿರಲ್ಲ ಅವಾಗ ನಾವು ಏನು ಮಾಡಬೇಕಾಗ್ತೈತೆ? ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಹಾಕಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹಾಕಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಹಾಕಬೇಕು. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಯಾಕೆ ಹಾಕಬೇಕು? ಕ್ಯಾಪಿಟಲ್ ಫಂಡ್ ಕಂಡುಹಿಡಿಯೋಕ್ಕೆ. ಒಂದು ವೇಳೆ ಪ್ರಾಬ್ಲಮ್ನಲ್ಲಿ ಕ್ಯಾಪಿಟಲ್ ಫಂಡ್ ಮಿಸ್ಸಿಂಗ್ ಇದೆ ಅಂದರೆ ಅವಾಗ ನಾವು ಏನು ಮಾಡ್ಬೋದು ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಹಾಕಿ ಅದರಲ್ಲಿ ಕ್ಯಾಪಿಟಲ್ ಫಂಡನ್ನು ಫೈಂಡ್ ಔಟ್ ಮಾಡ್ಬೋದು, ಕಂಡುಹಿಡಿಬೋದು. ಓಕೆ. ನೆಕ್ಸ್ಟ್ 7ನೇದು ಏನು ಹೇಳ್ತಾ ಇದ್ದಾನೆ? ಸರ್ಪ್ಲಸ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ಆ್ಯಡೆಡ್ ಟು ಕ್ಯಾಪಿಟಲ್ ಫಂಡ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಏನು ಸರ್ಪ್ಲಸ್ ಆಗ್ತೈತೆ, ರೈಟ್? ಸರ್ಪ್ಲಸ್ ಏನಾಗ್ತೈತೆ ಆ ಸರ್ಪ್ಲಸ್ ಅಮೌಂಟನ್ನು ಎಲ್ಲಿ ಆ್ಯಡ್ ಮಾಡ್ಬೇಕಂತ ಹೇಳ್ತಾ ಇದ್ದಾನೆ? ಟು ಕ್ಯಾಪಿಟಲ್ ಫಂಡ್. ಬ್ಯಾಲೆನ್ಸ್ ಶೀಟಿನಲ್ಲಿ ಕ್ಯಾಪಿಟಲ್ ಫಂಡ್ ತೊಗೊತೀವಿ, ಅದ್ರ ಜೊತೆಗೆ ಆ್ಯಡ್ ಮಾಡ್ಬೇಕಂತ ಹೇಳ್ತಾ ಇದ್ದಾನೆ. ಇದು ಟ್ರೂ ಇದೆ. ಅಂದರೆ
ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಏನೇ ನಿಮಗೆ ಕ್ಯಾಪಿಟಲ್ ಸರ್ಪ್ಲಸ್ ಬರ್ತೈತೆ ಆ ಅಮೌಂಟನ್ನು ಕ್ಯಾಪಿಟಲ್ ಫಂಡ್ ಜೊತೆಗೆ ಆ್ಯಡ್ ಮಾಡ್ಬೇಕು. ಅಂದರೆ ಹೊಸ ಬ್ಯಾಲೆನ್ಸ್ ಶೀಟ್ ಹಾಕುವಾಗ ಕ್ಯಾಪಿಟಲ್ ಫಂಡ್ ಅಮೌಂಟ್ ತೊಗೋಬೇಕು, ಅದ್ರ ಜೊತೆ ಆ್ಯಡ್ ಸರ್ಪ್ಲಸ್. ಒಂದು ವೇಳೆ ಆತ ಲೆಸ್ ಅಂತ ಕೊಟ್ಟರೆ ರಾಂಗ್ ಆಗ್ತಿತ್ತು, ಫಾಲ್ಸ್ ಆಗ್ತಿತ್ತು. ಒಂದು ವೇಳೆ ಡೆಫಿಸಿಟ್ ಅಂತ ಕೊಟ್ಟರೆ, ಡೆಫಿಸಿಟ್ ಕೊಟ್ಟು ಆ್ಯಡ್ ಅಂತ ಕೊಟ್ಟರೆ ರಾಂಗ್ ಆಗ್ತಿತ್ತು, ಫಾಲ್ಸ್ ಆಗ್ತಿತ್ತು. ರೈಟ್, ಜಸ್ಟ್ ನೋಡ್ಕೊಳ್ಳೋಣ. ಈಗ ನೆಕ್ಸ್ಟ್ 8ನೇದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ಈಕ್ವಿಲೆಂಟ್. ಈಕ್ವಿಲೆಂಟ್ ಅಂದರೆ ಸಮ. ಯಾವುದಕ್ಕೆ ಸಮ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸ್ ಈಕ್ವಿಲೆಂಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸಮ ಇದೆ. ಯಾವುದಕ್ಕೆ? ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಸೇಮ್, ಯಾವುದಕ್ಕೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎರಡೂ ಸೇಮ್. ಆಫ್ ಟ್ರೇಡಿಂಗ್ ಕಾನ್ಸರ್ನ್ ಅಂದರೆ ವ್ಯವಹಾರ ಮಾಡೋರು, ಲಾಭದ ಉದ್ದೇಶದಿಂದ ಮಾಡುವ ಕೆಲಸ ಮಾಡುವ ಕಂಪನಿಗಳು ಏನು ಮಾಡ್ತವೆ, ಆರ್ಗನೈಸೇಷನ್ಗಳು ಏನು ಮಾಡ್ತವೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಕ್ತವೆ. ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ನಲ್ಲಿ ಏನಾಗ್ತೈತೆ, ಅವರು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಎರಡೂ ಪ್ರೊಸೆಸ್ ಸೇಮ್. ಅದರಲ್ಲಿನೂ ಡೆಬಿಟ್ ಕ್ರೆಡಿಟ್, ಇದರಲ್ಲಿನೂ ಡೆಬಿಟ್ ಕ್ರೆಡಿಟ್. ರೈಟ್, ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ತೊಗೊತೀವಿ, ಕ್ರೆಡಿಟ್ ಸೈಡ್ ಇನ್ಕಮ್ ತೊಗೊತೀವಿ. ಇದರಲ್ಲಿನೂ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ತೊಗೊತೀವಿ, ಕ್ರೆಡಿಟ್ ಸೈಡ್ ಇನ್ಕಮ್ ತೊಗೊತೀವಿ. ಎರಡೂ ಸೇಮ್. ಆದರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಹಾಕುವ ಅಕೌಂಟಿಗೆ ನಾವೇನಂತ ಹೇಳ್ತೀವಿ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹೇಳ್ತೀವಿ. ಮತ್ತು ಬಿಸ್ನೆಸ್, ಟ್ರೇಡಿಂಗ್ ಬಿಸ್ನೆಸ್ ಮಾಡುವ ಒಂದು ವ್ಯವಹಾರ ಸಂಸ್ಥೆಗಳು ಏನು ಮಾಡ್ತಾವಂದರೆ ಅದೇ ಅಕೌಂಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತಾರೆ. ಅಂದರೆ ಇದೇನಾಗ್ತೈತೆ? ಟ್ರೂ ಆಗ್ತಿದೆ. ನೆಕ್ಸ್ಟ್ 9ನೇದು ಒಂದು ನೋಡೋಣ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಡಸ್ ನಾಟ್ ಡಿಫ್ರೆಂಟಿಯೇಟ್. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಡಿಫ್ರೆಂಟ್, ವ್ಯತ್ಯಾಸ ಮಾಡಲ್ಲ. ಬಿಟ್ವೀನ್, ಯಾವುದರ ಮಧ್ಯೆ ವ್ಯತ್ಯಾಸ ಮಾಡಲ್ಲ? ಬಿಟ್ವೀನ್ ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ರಿಸಿಪ್ಟ್ಸ್. ಅಂದರೆ ಕ್ಯಾಪಿಟಲ್ ಮತ್ತು ರೆವೆನ್ಯೂ ರಿಸಿಪ್ಟ್ಸ್ ಮಧ್ಯೆ ಇದು ಡಿಫ್ರೆಂಟಿಯೇಟ್ ಅಂದರೆ ವ್ಯತ್ಯಾಸ ಮಾಡೋದಿಲ್ಲ. ಯಾಕೆ ವ್ಯತ್ಯಾಸ ಮಾಡೋದಿಲ್ಲ? ಇದು ಟ್ರೂ ಇದೆ. ಮೊದಲು ಆನ್ಸರ್ ನೋಡ್ಕೊಳ್ಳೋಣ. ಟ್ರೂ ಇದೆ. ಯಾಕೆ ಟ್ರೂ ಇದೆ ಅಂತ ನೋಡ್ರೆ, ಯಾಕೆಂದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಾವು ಕ್ಯಾಪಿಟಲ್ ಐಟಮ್ಸ್ನೂ ತೊಗೊತೀವಿ, ರೆವೆನ್ಯೂ ಐಟಮ್ಸ್ನೂ ತೊಗೊತೀವಿ. ಆದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ, ಜಸ್ಟ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಕೇವಲ ರೆವೆನ್ಯೂ ಐಟಮ್ಸ್ ತೊಗೊತೀವಿ, ಬ್ಯಾಲೆನ್ಸ್ ಶೀಟ್ನಲ್ಲಿ ಕೇವಲ ಕ್ಯಾಪಿಟಲ್ ಐಟಮ್ಸ್ ತೊಗೊತೀವಿ. ಆದರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಎರಡೂ ಎಂಟ್ರೀಸ್ಗಳನ್ನು ತೊಗೊತೀವಿ. ರೈಟ್, ಕ್ಯಾಪಿಟಲ್ನೂ ತೊಗೊತೀವಿ, ರೆವೆನ್ಯೂನೂ ತೊಗೊತೀವಿ. ಅದಕ್ಕೆ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? ರೆವೆನ್ಯೂ ಮತ್ತು ಕ್ಯಾಪಿಟಲ್ ಮಧ್ಯೆ ವ್ಯತ್ಯಾಸ ಇಲ್ಲ. ಯಾವುದೇ ಎಂಟ್ರಿ ಇರಲಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ನಾವು ತೊಗೊತೀವಿ. ಅದಕ್ಕಾಗಿ ಅದು ಟ್ರೂ ಇದೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಏನು ಹೇಳ್ತಾ ಇದ್ದಾನೆ? ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಐಟಮ್ಸ್ ಆರ್ ರಿಕಾರ್ಡೆಡ್. ಕ್ಯಾಪಿಟಲ್ ಮತ್ತು ರೆವೆನ್ಯೂ ಐಟಮ್ಸ್ ಆರ್ ರಿಕಾರ್ಡೆಡ್ ಇನ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಕ್ಯಾಪಿಟಲ್ ಐಟಮ್ಸ್ ಮತ್ತು ರೆವೆನ್ಯೂ ಐಟಮ್ಸ್ ಎರಡೂ ರಿಕಾರ್ಡ್ ಮಾಡ್ತೀವಿ. ಯಾವುದರಲ್ಲಿ? ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ. ಇದು ಮೇಲಿಂದ ಸೇಮ್ ಕೊಡ್ತಾ ಇದೆ, ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ ಅಷ್ಟೇ. ಅದರಲ್ಲಿ ಡಿಫ್ರೆಂಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ. ಹೌದು, ಡಿಫ್ರೆಂಟ್ ಮಾಡಲ್ಲ. ಕ್ಯಾಪಿಟಲ್ ಐಟಮ್ಸ್ನು ತೊಗೊತಾನೆ, ರೆವೆನ್ಯೂ ಐಟಮ್ಸ್ನು ತೊಗೊತಾನೆ. ಇಲ್ಲಿ ನೋಡ್ರಿ, ಕ್ಯಾಪಿಟಲ್ ಆ್ಯಂಡ್ ರೆವೆನ್ಯೂ ಐಟಮ್ಸ್ ಎರಡೂ ಐಟಮ್ಸನ್ನು ನಾವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ಇದು ಎಂಟ್ರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ, ರೆಕಾರ್ಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಟ್ರೂ ಇದೆ. ರೈಟ್, ಅಂದರೆ ಎರಡೂ ಏನು ಮಾಡ್ತಾ ಇದ್ದಾನೆ ಅಂದರೆ ಆತ ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಬಟ್ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾನೆ. ಇದೇ ಪ್ರಾಬ್ಲಮ್, ಇದೇ ವಿಡಿಯೋನು ಒಂದು 2-3 ಸಲ ನೋಡಿರಿ, ನಿಮಗೆ ಟೋಟಲಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಧ್ಯೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಯಾವುದ್ಯಾವ್ದು ಎಂಟ್ರಿ ತೊಗೊತೀವಿ ಅಂತ ಇದರಿಂದ ಗೊತ್ತಾಗ್ತಿದೆ. ರೆವೆನ್ಯೂ ಮತ್ತು ಕ್ಯಾಪಿಟಲ್ ಎರಡೂ ಎಂಟ್ರಿಗಳನ್ನು ತೊಗೊತೀವಿ. ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಯಾವ್ದು ತೊಗೊತೀವಿ? ಕೇವಲ ರೆವೆನ್ಯೂ ತೊಗೊತೀವಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವ್ದು ತೊಗೊತೀವಿ? ಕೇವಲ ಕ್ಯಾಪಿಟಲ್ ಇದ್ದಿದ್ದು ತೊಗೊತೀವಿ ಅಂತ ಈ ವಿಡಿಯೋಯಿಂದ, ಈ ಒಂದು ಎಂಟ್ರಿಯಿಂದ ನಮಗೆ ಕ್ಲಿಯರಾಗಿ ಗೊತ್ತಾಯಿತು. ರೈಟ್, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದರೆ ಯಾವುದು ಕ್ಯಾಪಿಟಲ್ಗೆ ಸಂಬಂಧಪಡ್ತೈತೆ, ಯಾವುದು ರೆವೆನ್ಯೂಗೆ ಸಂಬಂಧಪಡ್ತೈತೆ ಅಂತ ನೋಡೋಣ. ರೈಟ್, ಈಗ ನೆಕ್ಸ್ಟ್ ಮುಂದೆ ವಿಡಿಯೋನು ನಾನು ಕಂಟಿನ್ಯೂ ಮಾಡ್ತೀನಿ. ಯಾವುದು ಈಗ ನಾವು ಟ್ರೂ ಆರ್ ಫಾಲ್ಸ್ ನೋಡಿದ್ವಿ, ಹಿಂದಿನ ವಿಡಿಯೋದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿದ್ವಿ. ಈಗ ನಾವು ಯಾವುದು ನೋಡೋಣ? ಯಾವುದು ಕ್ಯಾಪಿಟಲಿಗೆ ಸಂಬಂಧಪಡ್ತೈತೆ ಮತ್ತು ಯಾವುದು ರೆವೆನ್ಯೂಗೆ ಸಂಬಂಧಪಡ್ತೈತೆ